ವಸತಿ ಇಲಾಖೆಯಲ್ಲಿ ಮನೆಗಳು ಹೇಗೆ ಮಂಜೂರಾಗುತ್ತೆ ಅನ್ನೋದನ್ನ ನೋಡಿದ್ರಿ. ಎಷ್ಟು ರೇಟ್ ಫಿಕ್ಸ್ ಆಗುತ್ತೆ, ಹೇಗೆ ನಡೆಯುತ್ತೆ ಈ ಡೀಲಿಂಗ್ ಅಂತ. ಮಂಜೂರಾದ ನಂತರ ಏನ್ ನಡೆಯುತ್ತೆ, ವೆರಿ ಇಂಪಾರ್ಟೆಂಟ್ ಇದು. ಮಂಜೂರಾದ ನಂತರ ಏನ್ ನಡೆಯುತ್ತೆ ಅನ್ನೋದು, ಮನೆ ಮಂಜೂರಿಗೆ ನಡೆಯುವಂತ ಸುಲಿಗೆ ಹೇಗಿರುತ್ತೆ. ತಾಂಡಾಗಳಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ರಿಯಾಲಿಟಿ ಚೆಕ್. ಮನೆಗಳ ಮಂಜೂರಿಗೆ ಫಲಾನುಭವಿಗಳಿಂದ ವಸೂಲಿ ಮಾಡ್ತಾರೆ. ಮನೆ ಮಂಜೂರಿನ ನಂತರ ಏನ್ ನಡೆಯುತ್ತೆ ಅನ್ನೋದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಾಂಡಾಗಳಲ್ಲಿ ರಿಯಾಲಿಟಿ ಚೆಕ್ ನಡೆಸಿತು. ಆಗ ಗೊತ್ತಾದಂತ ಇನ್ಫಾರ್ಮೇಶನ್ ಇದು. ಮನೆಗಳ ಮಂಜೂರಿಗೆ ಫಲಾನುಭವಿಗಳಿಂದ ವಸೂಲಿ ಮಾಡ್ತಾರೆ. ಇಂತಿಷ್ಟು ರೇಟ್ ಫಿಕ್ಸ್ ಮಾಡಿ ವಸೂಲಿ ಮಾಡ್ತಾರೆ. ದಲಿತರು ಬಡವರೇ ಇರೋ ತಾಂಡಾಗಳಲ್ಲಿ ಲಂಚ ತಗೊಳ್ಳೋದಕ್ಕೆ ಇಳಿತಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ಹಣ ವಸೂಲಿ ನಡೆಯುತ್ತೆ. ಫಲಾನುಭವಿಗಳೇ ಸದಸ್ಯರ ಅಸಲಿಯತ್ತನ್ನ ಬಿಚ್ಚಿಟ್ಟಿದ್ದಾರೆ. ಒಂದು ಮನೆ ಮಂಜೂರಿಗೆ 40,000 ಹಣ ಪಡೆದಿದ್ದಾನೆ ಸದಸ್ಯ. ತಾಂಡಾಗಳಲ್ಲಿ ಲಂಚ ತಾಂಡವವಾಡ್ತಾ ಇದೆ. ಮನೆ ಮಂಜೂರಿಗೆ ಮುನ್ನವೇ 10,000 ಸುಲಿಗೆ ಮಾಡಿದ್ದಾರೆ. ಪ್ರತಿ ಬಿಲ್ಗೆ 25,000ದಂತೆ ಸುಲಿಗೆ ಮಾಡ್ತಾರಂತೆ. ಮನೆಗೆ ಫಸ್ಟಿಗೆ ಮನೆ ಹಾಕ್ತಿರ್ತೀವಿ, ರೊಕ್ಕ ಇಸ್ಕೊತಾರೆ. ಇಸ್ಕೊಂಡಾರ ಎಷ್ಟು ಇಸ್ಕೊಂಡಾರ? 5,000 ಆಮೇಲೆ 2 ಬಿಲ್ಲಿಗೆ 2 ಬಿಲ್ ತಗೊಂಡ್ಬಿಟ್ರ 2 ಬಿಲ್ಲಿಗೆ 25 ಅಂದ್ರೆ ಏಟಾತ್ರಿ. ಮತ್ತು ನಿಮಗೆ ಬಿಲ್ ಬಂದಂಗೆ ಇಟ್ಟು ಏನಾದರೂ ಸುಮಾರು ಹೆಸರಿಗೆ ಸರ್ಕಾರಿ ಮನೆ ಆಗಿದೆ. ಕೈಲಿಂದ ಹಾಕಿಟ್ಕೊಂಡ್ರಿ, ಇವರು ಕೈಲಿಂದ ಹಾಕಿಟ್ಕೊಂಡ್ಬರ್ತಾನೆ. ಹಾಂ, ಯಾವ್ದು ಇಂದಿರಾ ಆವಾಸ ಅಂತ ಅದ, ಇಂದಿರಾ ಆವಾಸ ಅಲ್ಲ. 50,000 ರೂಪಾಯಿ ಅಂದ್ರೆ ಭಾಳ ಆಗ್ಲಿಲ್ಲ ರೀ. ಬೇಡ್ಲತ್ತಾರ ಏನ ಕಡಿಮೆ ಆಗ್ತಾವ ಹೇಳ್ತಾರ. ಹಿಂಗಾಗಿ ಮಾಡ್ತಿಲ್ಲ. ನೀವು ಒಂದು ಮಾತು ಅನ್ಬೇಕಿದ್ದು, ವಸ್ತಿದ್ದು ಫ್ರೀ ಬರ್ತೈತೆ ನಮ್ಗೆ ಅಂತ ಹೇಳ್ಬೇಕಾಗಿತ್ತು. ಫ್ರೀ ಬರ್ತೈತೆ ಅಂತ ನಾವು ಮಾಡ್ಕೊಂಡು ಬಂದೀವಿ ಅಂತ ಹೇಳ್ತಾರ. ಅವ್ರದ್ದೇ ನಡೀತದ್ರಿ. ಇಲ್ಲಿಗೆ ಮನೆ ಹೇಳ್ತಾರೆ ಅವರು. ಹಾಂ, ಇಷ್ಟಿಂದ ಇಷ್ಟು ರೊಕ್ಕ ಕೊಟ್ಟರು ನಾವು ನಿಮ್ದು ಹಾಕ್ತೀವಿ ಅಂದ್ರೆ ಹಾಕಲ್ಲ. ಮಲ್ಲ ಹಾಕೋಲ್ಲ. ಇಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಬದಲಿ ಬೇರೆದವ್ರಿಗೆ 2 ಲಕ್ಷ ರೂಪಾಯಿ ಮನೆ ಇತ್ತು ಅಂತ ತಿಳ್ಕೊರಿ. ಹಾಂ, 40,000 ರೂಪಾಯಿ ಕಟ್ ಮಾಡ್ತಾರತ್ತ. ಅವ್ರ ಒಳಕಿದ್ ಕೊಡೋರತ್ತಿ 1.60. ಹಾಂ, ಈಗಿನ ರೀ ಈಗಿಂದ ಈಗ ವರ್ಷ ಬಂದವ್ರಿ. ಹಾಂ ರೀ. ಈಗ ನಮ್ಮ ಹೆಣ್ಮಕ್ಳು ಹೆಸರು ಬಂದೈತಿ. ಹಾಂ, ಅವ್ರು ಹೇಳ್ತಾರೆ 50,000 ರೂಪಾಯಿ ಕೊಡ್ಬೇಕು. ಹಾಂ, ಎಲ್ಲ ಬಿಲ್ ಬರ್ತೈತಿ. ನಮ್ಮ 50,000 ಕೊಡ್ಬೇಕು. ಮತ್ತು ಸೆಕೆಂಡ್ ಬಿಲ್ಲಿಗೆ ಈಗ 50,000 ಅವ್ರಿಗೆ ಕೊಟ್ರೆ 2 ಮನೆ ಸ್ಲಾಬಿನ ಮನೆ ಆಗ್ತೈತಿ. ಪತ್ರ ಹಾಕ್ತೀವಿ ಅಂದ್ರೆ ಬೇಡ ಅಂತ. ಅದನ್ನ ಈ ಮನೆ ಬರ್ಸೋದ್ನಾಗ ರೊಕ್ಕ ತೊಗೊಂಡಾರಂತ. ಏಟ್ ತೊಗೊಂಡಾರ? 10,000. 10,000 ಅಂದ್ರೆ ಈಗ ಹೆಂಗೆ ಒಂದು ಕಂತು ಮಾಡಿಕೊಟ್ರು, 2 ಕಂತು ಮಾಡಿಕೊಟ್ರು. ಈಗ ಆಮೇಲೆ 10,000 ರೂಪಾಯಿ ಕೊಟ್ಟಿಲ್ಲ. ಈಗ ಮತ್ತು ಮನಿನ ಅದನ್ನು ಫ್ರೀನೂ ಕೊಡ್ಬೇಕಂತ ಐತಲ್ರಿ. ಅದು ಅದೇ ಐತಿರಿ. ಅವ್ರು ತಿಂತಾರ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಈಗ 10,000 ರೂಪಾಯಿ ಕೊಟ್ರೆ ಮತ್ತು ನಿಮ್ಗೆ ಏಟು ಉಳ್ದಂಗೆ ತಿಂದ್ರಲ್ಲ. ಏನು ಉಳಿದಿಲ್ರಿ ಒಂದು. ಈಗ ಮತ್ತು ಅದು ನಿಮ್ಮ ಖರ್ಚು ಏನೂ ಉಳಿಯಲಿಲ್ಲ. ಮತ್ತು ಏನು ಉಳಿತಾರ? ನಾವು ಮನೆ ಕಟ್ಟಿರೋದು ಬಡ್ಡಿನೇ ಒಳಗೆ. ಹೊರಗೆ ತೆಗೆದು ಮತ್ತು 7 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟಿವ್ರಿ ಆ ಟೈಮಿಗೆ. ಅವಾಗಿನ ಟೈಮ್ನಾಗ ಅಂದ್ರೆ 7 ವರ್ಷ ಹಿಂದೆನೇ 7 ಲಕ್ಷ. ಮತ್ತು ಎಲ್ಲ ತರ್ಬೇಕಲ್ರಿ ಕೈಲಿ. ಹಂಗೆ ಆಗೋಣ. ಈಗೆಲ್ಲ ಕಿಟಕಿ ಹಾಕಿಲ್ಲ, ಏನು ಹಾಕಿಲ್ಲ ರೀ. ಈ 6-7 ಲಕ್ಷ ರೂಪಾಯಿ ಹೋಗಿದ್ರಿ. ಹೇಗೆ ಬಡವರಿಂದ ಹಣ ಸುಲಿಗೆ ಮಾಡ್ತಾರೆ ಅನ್ನೋದನ್ನ ನೋಡಿದ್ರಿ. ಒಬ್ಬ ದಲಿತ ಮಹಿಳೆಗೆ ಮನೆ ಮಂಜೂರಾಗಿತ್ತು. ದಲಿತ ಮಹಿಳೆಗೆ ಮಂಜೂರಾದಂತ ಮನೆಗೂ ಕೂಡ ಲಂಚ ಕೇಳಿದ್ದಾರೆ. ಆಶ್ರಯ ಮನೆಗೂ ಲಂಚ ಕೊಡ್ಲೇಬೇಕಂತೆ. ಲಂಚ ಇಲ್ಲದೆ ಏನೂ ಆಗಲ್ಲ. ದಲಿತ ಮಹಿಳೆಯನ್ನು ಬಿಡದೆ ಸದಸ್ಯರು ಸುಲಿಗೆ ಮಾಡಿದ್ದಾರೆ. ಅರಕೇರಿ ತಾಂಡಾದಲ್ಲಿ ಸ್ಟಿಂಗ್ ಆಪರೇಷನ್. ಮಹಿಳಾ ಫಲಾನುಭವಿಗಳ ಬಾಯ್ಬಿಟ್ಟಂತ ಸ್ಫೋಟಕ ಮಾಹಿತಿ. ಮನೆ ಬೇಕಾ, ಹಣ ಕೊಡಿ, ಇಲ್ಲ ಬಿಟ್ಬಿಡಿ ಅಂತಾರಂತೆ. ಮನೆ ಬೇಕು ಅಂದ್ರೆ ಹಣ ಕೊಡಿ ಅಷ್ಟೇ. ಮನೆ ಬೇಕು ಅಂದ್ರೆ ಸದಸ್ಯರಿಗೆ ಹಣ ಕೊಡ್ಲೇಬೇಕಂತೆ. ಏನು ಹೇಳಿದ್ರು ಕೇಳಲ್ಲ. ಸರ್ಕಾರದ ಯೋಜನೆ ಫ್ರೀಯಾಗೇ ಕೊಡಬೇಕು, ಯಾಕೆ ಹಣ ತಗೋತೀರಿ ಅಂದ್ರೆ ಆಗಬೇಕಾಗೋ ಕೆಲಸನೂ ಆಗಲ್ವಂತೆ. ಹಣ ಕೊಟ್ಟಿಲ್ಲ ಅಂತ ಅಂದ್ರೆ ಸರ್ಕಾರದಿಂದ ಮನೆನೇ ಸಿಗಲ್ಲ.
ಮನೆ ಬೇಕು ಅಂದ್ರೆ ಹಣ ಕೊಡ್ಲೇಬೇಕು. ಇದನ್ನ ಸ್ವತಃ ಆ ಮಹಿಳೆಯೇ ಬಾಯ್ಬಿಟ್ಟಿದ್ದಾಳೆ. ಎಲೆಕ್ಷನ್ ವೇಳೆ ಮನೆ ಕೊಡ್ತೀವಿ ವೋಟ್ ಹಾಕಿ ಅಂತಾರೆ, ಗೆದ್ದ ಮೇಲೆ ಮನೆ ಬೇಕಾ ಹಣ ಕೊಡಿ ಅಂತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಅರಕೇರಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ ಪರಿಸ್ಥಿತಿ ಕೆಟ್ಟಿರ್ತೈತ್ರಿ, ಏನೋ ಒಂದು ಮನ್ಯಾಗ ತ್ರಾಸ ಆಗಿರ್ತೈತಿ. ಅವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂದಾಗ ಏನು ಮಾಡ್ತಾರೆ? ಎಲ್ಲಿಂದ ತಂದು ಕೊಡಬೇಕು, ಮನೆ ಬೇಕಂದ್ರೆ ಕೊಡ್ಬೇಕು ಅಂತಾರೆ. ಆಯ್ತು, ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ. ಬೆನ್ನೆ ಹತ್ತಿರ್ತಾರೆ ಹಾಂ ರೀ, ಕೊಡ್ಬೇಕಂತ. ಅಂದರೆ ಮನಿ ಏನಿದೇನು ದುಡ್ಡು ಕೊಟ್ಟೆ ತೊಗೊಂಡಂಗೆ ರೀ, ಫ್ರೀ ಕೊಟ್ಟಂಗೆ. ಈಗ ಹೇಳ್ತಾರೆ ಉಚಿತ ಮನೆ ಅಂತ ಹೇಳಿ, ನಿಮಗೆ ಹಂಗೆ ಅನ್ಸುತ್ತೆ ರೀ? ನಾವೇ ರೊಕ್ಕ ಹಾಕಿ ಕೊಡ್ತೀವಿ. ಮತ್ತೇನು ಏನು ಕೊಟ್ಟ ಮನೆ ಹೇಗೆ ಮಂಜೂರಾಗತ್ತೆ? ಮನೆ ಮಂಜೂರಾದ್ಮೇಲೆ ಹಣ ವಸೂಲಿ ಹೇಗೆ ನಡೆಯುತ್ತೆ? ಹಣ ಕೊಟ್ಟಿಲ್ಲ ಅಂದ್ರೆ ಮನೆನೇ ಸಿಗೋದಿಲ್ಲ. ಈ ಎಲ್ಲ ಇನ್ಫಾರ್ಮೇಶನ್ ನೋಡಿದ್ರಿ. ಹಣ ಕೊಟ್ಟರೂ ಕೂಡ ಇಲ್ಲೊಬ್ಬ ಮಹಿಳೆಗೆ ಆಶ್ರಯ ಮನೆನೇ ಸಿಕ್ಕಿಲ್ಲ. ಹಣ ತಗೊಂಡಿದ್ದಾರೆ ಆದ್ರೆ ಮನೆ ಸಿಕ್ಕಿಲ್ಲ. ಇನ್ನೂ ಕೂಡ ಹಣ ಪಡೆದ್ರು ಮನೆ ಕೊಡಿಸಿಲ್ವಂತೆ ಸದಸ್ಯ. 2 ವರ್ಷದ ಹಿಂದೆ 10,000 ರೂಪಾಯಿ ಹಣ ತಗೊಂಡಿದ್ದಾರೆ. ಸುಲಿಗೆ ಇದು. ಸಾಲ ಮಾಡಿ ಹಣ ಕೊಟ್ಟರು ಮನೆನೇ ಸಿಕ್ಕಿಲ್ಲ. ಇಲ್ಲಿ ತನಕ ಮನೆ ಮಂಜೂರು ಮಾಡ್ತೀನಿ ಅಂತ ವೃದ್ಧನಿಗೂ ಮೋಸ ಮಾಡಿದ್ದಾರೆ. ಲಿಸ್ಟ್ ನಲ್ಲಿ ಹೆಸರು ಬಂದ್ರೂ ಮನೆ ಕೊಟ್ಟಿಲ್ಲ. ಒಬ್ಬ ವೃದ್ಧನಿಗೆ ಅರ್ಜಿಗೆ 10,000, ಪಂಚಾಯಿತಿಗೆ 15,000, ಒಟ್ಟು 25,000 ಈ ವೃದ್ಧ ಖರ್ಚು ಮಾಡಿರೋದು. 25,000 ಕೊಟ್ಟರೂ ಕೂಡ ಮನೆ ಸಿಕ್ಕಿಲ್ಲ ವೃದ್ಧನಿಗೆ. ಸ್ಯಾಂಕ್ಷನ್ ಆಗಿತ್ತ ನಿನಗೂ? ಸ್ಯಾಂಕ್ಷನ್ ಮಾಡಿ ಬಂದಿಲ್ಲ. ಸ್ಯಾಂಕ್ಷನ್ ಮಾಡಿರಿ, ಬಂದಿಲ್ಲ. ಇದ್ರ ಲಿಸ್ಟ್ನಾಗ ಬಂದೈತಿ. ಲಿಸ್ಟ್ ಎಲ್ಲ ತಂದೀವಿ. ನಂಬರ್ ಮನಿನ ನಂಬರ್ನು ತಂದೀವಿ. ಬಂದೈತಿ ಎಲ್ಲ ಬಂದಾರ. ನೀ ಮತ್ತೆ ರೊಕ್ಕ ಎಷ್ಟು ಕೊಟ್ಟಿ ಫಸ್ಟಿಗೆ? 10,000 ಕೊಟ್ಟಿ, ಮತ್ತೆ ಅರ್ಕೇರಿಗೆ 12,000 ಕೊಟ್ಟಿ. ಅಲ್ಲಿ 12,000 ಕೊಟ್ರಿ. ಇಲ್ಲಿ ಇವ್ರಿಗೆ 10,000 ಕೊಟ್ಟಿ. ಇಲ್ಲಿ ಯಾರ ಕೈ ಕೊಟ್ರಿ? ಇದ್ರ ಕೈ, ಇವನ್ ಕೈಯಾಗಿ ಮಾಸ್ತರ್ ಇಲ್ಲ, ಮಾಸ್ತರ್ ಕೈ ಮೆಂಬರ್ ಅದಾರನ್ರಿ ಅದ? ಮೆಂಬರ್ ಅದ. ಮತ್ತೆ ನೀವು ಬಡ್ರಿ 10,000 ರೂಪಾಯಿ ಕೊಟ್ರೆ ಹೆಂಗದ? ಮತ್ತೆ ಹೆಂಗ್ ಮಾಡ್ರಿ? ಮತ್ತೆ ಎಷ್ಟು ಬೇಕಾಗತ್ತ ತಗೋತಾರ. ಅಲ್ಲ ಫೋನ್ ಇಲ್ಲ ನಂಗಿಲ್ಲ. ಮತ್ತೆ ನಮಗೂ ಮತ್ತೆ ಅವ್ರಿಗೆ ಬೇಕಲ್ಲ ಖರ್ಚು. ಫೋನ್ ಉಚಿತ ಕೊಡ್ಬೇಕಂತ ಐತೆ ಅದು. ಹೋಗ್ಲಿ ಬಿಡ, ಬಡ್ರ ಮನುಷ್ಯರು ಏನು ಮಾಡ್ಬೇಕು? ಏನು ಮಾಡೋದು? ನೀ ಇದಾವ ಕೊಡ್ತಿ ಪಾಪ ಬಡ್ರು. ಮತ್ತೆ ಹೆಂಗೆ ಮಾಡೋದು? ಅದಕ್ಕೆ ಫ್ರೀ ಹಾಕ್ಬೇಕಂತೈತೆ ಅದು. ಮತ್ತೆ ಇಲ್ಲಿ ದುಡ್ಕೊಂಡು ತಿನ್ನೋ ಪರಿಸ್ಥಿತಿ ಹೆಂಗೆ? ಎಟ್ರದ ಬಿಲ್ಲ? 2 ಲಕ್ಷ ಮ್ಯಾಗೆ ಎಷ್ಟು? ಕರೆಕ್ಟ್. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಎಂತೆಂತ ಮಾಹಿತಿ ಬಿಚ್ಚಿಟ್ಟಿದ್ದಾನೆ ಗೊತ್ತಾ? ಹೆಚ್ಚುವರಿ ಮನೆಗಳಿಗೆ ಲಂಚ ಕೊಡ್ಲೇಬೇಕಂತೆ, ವಸತಿ ಇಲಾಖೆಗೆ ಲಕ್ಷ ಹಣ ಕೊಡಬೇಕಂತೆ. ಆದ್ರೆ ಇಲ್ಲಿ ನೋಡಿದ್ರೆ ಸಚಿವರು ನಮ್ಮ ಇಲಾಖೆಯಲ್ಲಿ ಅಂತದ್ದೇನೂ ನಡೀತಾ ಇಲ್ಲ, ಹಣ ಪಡೆದು ನಾವು ಮನೆ ಕೊಡ್ತಾ ಇಲ್ಲ ಅಂತ ಬಹಳ ಸಲೀಸಾಗಿ ಹೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ ಕೂತು. ಇಲ್ಲಿ ಪಂಚಾಯಿತಿ ಸದಸ್ಯ ಹೇಳ್ತಾ ಇರೋದು ಮನೆ ಬೇಕು ಅಂತ ಅಂದ್ರೆ ಲಂಚ ಕೊಡ್ಲೇಬೇಕು, ವಸತಿ ಇಲಾಖೆಗೆ ಲಕ್ಷ ಹಣ ಕೊಡಬೇಕು ಅಂತ. 300 ಮನೆಗಳಿಗೆ 35 ಲಕ್ಷ ಫಿಕ್ಸ್ ಮಾಡಿದಾರಂತೆ. 300 ಮನೆಗೆ 35 ಲಕ್ಷ. 35 ಲಕ್ಷ ಕೊಟ್ರೆ ಸಚಿವರೇ ಮನೆ ಕೊಡ್ತಾರಂತೆ. ಮನೆಗಳ ಡಿಮ್ಯಾಂಡ್ಗೆ ತಕ್ಕಂತೆ ರೇಟ್ ಫಿಕ್ಸ್ ಆಗತ್ತೆ. ವಸತಿ ಇಲಾಖೆಯಲ್ಲಿ ಡಿಮ್ಯಾಂಡ್ಗೆ ತಕ್ಕಂತೆ ರೇಟ್ ಫಿಕ್ಸ್ ಆಗತ್ತೆ. ಫ್ರೀ ಮನೆ ಇದು, ಬಡವರಿಗೆ ಸಿಗಬೇಕು. ಆದ್ರೆ ಇವರು ಆ ಮನೆಗಳಿಗೆ ರೇಟ್ ಫಿಕ್ಸ್ ಮಾಡ್ತಾರೆ. ಇಲಾಖೆಗೆ ಇಂತಿಷ್ಟು ಲಕ್ಷ ಹಣ ಹೋಗಬೇಕು ಅನ್ನೋದಿದೆಯಂತೆ. 300 ಮನೆಗಳಿಗೆ 12,000ದಂತೆ 35 ಲಕ್ಷ ರೇಟ್. ಮೊದಲು ಒಂದು ಮನೆಗೆ 6,000 ಇತ್ತಂತೆ. ಕಾಂಗ್ರೆಸ್ ಅವಧಿಯಲ್ಲಿ 12,000ಕ್ಕೆ ಏರಿಕೆ. ಅದು ಬೇಕಿದ್ರೆ ಮನೆಗಳನ್ನ ತೆಗೆದುಕೊಂಡು ಹೋಗಿ, ಇಲ್ಲ ಬಿಡ್ರಿ ಅಂತಾರಂತೆ ವಸತಿ ಇಲಾಖೆ ಅಧಿಕಾರಿಗಳು. ಇವರೇನೋ ಹೀಗೆ ಅಂತ ಇಲಾಖೆಯಲ್ಲೇ ಹೋಗಿ ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರು ಕೊಡೋ ಉತ್ತರನೂ ಅದೇನೆ, ಬೇಕು ಅಂದ್ರೆ ತಗೊಳ್ಳಿ. ಮುಂಚೆ 6,000 ಇತ್ತಂತೆ, ಕಾಂಗ್ರೆಸ್ ಗವರ್ಮೆಂಟ್ ಬಂದ ಮೇಲೆ ಅದು ಡಬಲ್ ಆಗಿದೆ ಅಂತ 12,000 ಫಿಕ್ಸ್ ಆಗಿದೆ. ಒಂದು ಮನೆಗೆ 12,000ದಂತೆ 300 ಮನೆಗೆ 35 ಲಕ್ಷ ವಸತಿ ಇಲಾಖೆಗೆ ಹಣ ಹೋಗಬೇಕು. 300 ಮನೆಗಳಿಗೆ 35 ಲಕ್ಷ ಹಣ ಫಿಕ್ಸ್ ಮಾಡಿದಾರಂತೆ. ಪಂಚಾಯಿತಿ ಸದಸ್ಯನೇ ಈ ಡೀಟೇಲ್ಸ್ ಅನ್ನ ಕೊಟ್ಟಿರೋದು. ಹೇಗೆ ನಡೆಯುತ್ತೆ ನೋಡಿ ಈ ದಂಧೆಯ ಪೂರ್ತಿ ಸರ್ಕಲ್ ಹೇಗಿದೆ ನೋಡಿ.
ಸಂಬಂಧ ಬಿ ಆರ್ ಪಾಟೀಲ್ ಹೇಳಿದಾರ, ರಾಜೀವ್ ಕಾಗೆ ಹೇಳ್ಯಾರ, ಹೌದ್ರಿ ಕಾಗೋಡದವರು 4 ಮಂದಿ ಶಾಸಕರು ಹೇಳ್ಯಾರ. ಕಾಗೋಡ ಕಾಗೋಡ್ ಕಾಗೋಡ್ ಕಾಗವಾಡ ಸಾರಿ ಕಾಗೋಡ ಆಮೇಲೆ ಇದು ಸರ್ ಒಂದ್ ಇಶ್ಯೂ ಇವೆಲ್ಲ ಒಂದ್ ಮೇಜರ್ ಕಂಪ್ಲೇಂಟ್ ಅಂತಂದ್ರೆ 15,000 20,000 ದುಡ್ಡು ಇಸ್ಕೊಂತಾರ. ಹೊಸ ಮನೆ ಬಂದು ಅಂದ್ರೆ ಹಾಕಕ್ಕಂತ ಇಲ್ಲಿ ಹಂಗ ಮನಿಗಳ ಇಲ್ಲ, ಯಾವ ಪಂಚಾಯತಿಗೂ ಗೌರ್ಮೆಂಟ್ ಮನಿಗಳಿಲ್ಲ ಸರ್. ನಿಮ್ಗೆ ಇಚ್ಛಾಶಕ್ತಿ ಐತಿ, ಓಕೆ. ಇಲ್ಲೇ ಇದ್ದವ್ರು ಹೇಳ್ತೀನಿ ಈಗ ಇಲ್ಲಿ ನಾವು ಅಡಿಷನಲ್ ತರ್ಬೋದಾಗಿತ್ತ. ಅಡಿಷನಲ್ ತರ್ಬೇಕಾದ್ರೆ ಏನ್ರಿ ಅಡ್ವಾನ್ಸ್ ತರಾವ್. ಓಕೆ, ಅಡ್ವಾನ್ಸ್ ಸಿಡಿ ಬೇಕು. ಅಡ್ವಾನ್ಸ್ ಸಿಡಿ ತಗೊಂಡು ಈಗ ಮೊದಲ ಏನಾಗ್ಯದ, ಮೊದಲ ರೊಕ್ಕ ತಗೊಂಡ್ ಮನಿಗಳು ಬಿ ಆರ್ ಅಂಬೇಡ್ಕರ್ ಮಾಡಿದ್ದು. ಹೌದು, ಮಂದಿ ಕಡೆಯಿಂದ ರೊಕ್ಕ ತಗೊಂಡ ನಾವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಇದ್ಯಾವುದು ಅಂತೆಕಂತೆಗಳಲ್ಲ, ವಿಡಿಯೋ ಸಾಕ್ಷಿ ಸಮೇತ ನಾವು ರಾಜ್ಯದ ಜನರ ಮುಂದೆ ಇಟ್ಟಿದ್ದೀವಿ. ಫಲಾನುಭವಿಗಳು ಬಾಯಿ ಬಿಟ್ಟಿದ್ದಾರೆ ಯಾವ ರೀತಿ ಹಣ ಪೀಕ್ತಾರೆ ಅಂತ. ಗ್ರಾಮ ಪಂಚಾಯಿತಿ ಸದಸ್ಯನೇ ಬಾಯಿ ಬಿಟ್ಟಿರೋದು, ಹಣ ಹೇಗೆ ವಸೂಲಿ ಮಾಡ್ತೀವಿ, ಹೇಗೆ ಸುಲಿಗೆ ಮಾಡ್ತಾರೆ, ಇಲಾಖೆಗೆ ಎಷ್ಟು ಹೋಗುತ್ತೆ ಅಂತ. ಈ ಕಡೆ ಸಚಿವ ಜಮೀರ್ ಮಾತ್ರ ಹೇಗೆ ಹೇಳಿದ್ರು ಅಂದ್ರೆ ನಮ್ಮ ಇಲಾಖೆ ತುಂಬಾ ಸ್ವಚ್ಛವಾಗಿದೆ ಅಂತ. ಈಗ ಗೊತ್ತಾಗ್ತಾ ಇದೆ, ಒಂದೊಂದೇ ಬಟಾಬೈಲಾಗ್ತಿದೆ. ಎಸ್ ಶ್ವೇತಾ, ಜಮೀರ್ ಅಹಮದ್ ಅವರು ಕೂಡ ನಮ್ಮ ವಸತಿ ಇಲಾಖೆಯಲ್ಲಿ ನಾವು ಹಣವನ್ನೇ ಪಡೆಯೋದಿಲ್ಲ, ಮನೆಗಳು ಏನು ಫ್ರೀ ಇದಾವೆ ಅದನ್ನ ಫ್ರೀ ಆಗೇ ಕೊಡ್ತೀವಿ, ಆಣೆ ಬೇಕಾದ್ರೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ವಾಸ್ತವದಲ್ಲಿ ನೋಡಿದಾಗ ಆನ್ ಗ್ರೌಂಡ್ ಅಲ್ಲಿ ಹೋಗಿ ನಾವು ರಿಯಾಲಿಟಿ ಚೆಕ್, ಈ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದಾಗ ಇಲ್ಲಿ ಬೆಚ್ಚಿ ಬೀಳ್ತಕ್ಕಂಥ ಮಾಹಿತಿಗಳು ಸ್ವತಃ ಗ್ರಾಮ ಪಂಚಾಯತಿ ಸದಸ್ಯ ಹೇಳಿರುವಂತದ್ದು. 300 ಮನೆಗಳು ಬೇಕಾದ್ರೆ 34 ಲಕ್ಷ ರೂಪಾಯಿಗಳನ್ನ ಕೊಡಲೇಬೇಕಂತೆ. ಕೊಟ್ಟ ನಂತರ ಅವ್ರ ಮನೆಗಳನ್ನ ಹಾಕ್ತಾರಂತೆ. ಮೊದಲು 6,000 ತೆಗೆದುಕೊಳ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ರೇಟ್ ಅನ್ನ ದುಪ್ಪಟ್ಟು ಮಾಡಿದ್ದಾರೆ, ಅಂದ್ರೆ 12,000 ಮಾಡಿದಾರಂತೆ. ಅಂದ್ರೆ ನಾವು 12,000 ಯಾಕೆ ಮಾಡಿದ್ರಿ ಅಂತ ನಾವು ಕೇಳಿದ್ರೆ ಅವ್ನು ಹೇಳ್ತಾನೆ ಡಿಮ್ಯಾಂಡ್ ಹೆಚ್ಚಾಗಿದೆ ಮನೆಗಳದು ಅಂತ ಹೇಳ್ತಾನೆ ಅವನು. ಅಂದ್ರೆ ಮನೆಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ, ಡಿಮ್ಯಾಂಡ್ ತಕ್ಕಂಗೆ ರೇಟ್ ಅನ್ನು ಕೂಡ ಹೆಚ್ಚು ಮಾಡಿದ್ದಾರೆ, 12,000 ಮಾಡಿದ್ದಾರೆ ಅಂತ ಹೇಳ್ತಾನೆ. ಅಂದ್ರೆ 12,000 ಕೊಟ್ಟು ಮನೆಗಳನ್ನ ತೆಗೆದುಕೊಂಡು ಬಂದಂತ ಸದಸ್ಯರು, ಅಧ್ಯಕ್ಷರುಗಳು ಇಲ್ಲ ಅದನ್ನ ಫ್ರೀ ಕೊಡ್ತಾರ? ಸಾಧ್ಯವೇ ಇಲ್ಲ. ಇಲ್ಲಿ ಏನಂತಂದ್ರೆ ಅದು ಕಟ್ಟ ಕಡೆಯ ವ್ಯಕ್ತಿ, ಕಡು ಬಡವನಿಗೆ ಬರ್ಬೇಕಾದ್ರೆ, ಕಡು ಬಡವ ದಲಿತರಿಗೆ ಬರ್ಬೇಕಾದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಕೂಡ ಲಂಚಾವತಾರ, ಇಲ್ಲಿ ಕೂಡ ಹಣವನ್ನ ವಸೂಲಿ ಮಾಡ್ತಾರೆ. 12,000 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ 50,000 ಕೂಡ ವಸೂಲಿ ಮಾಡಿದಂತ ಮಾತುಗಳು ಇದಾವೆ. ಅವು ಕೂಡ ನಮ್ಮ ರಿಯಾಲಿಟಿ ಚೆಕ್ ಕೂಡ ಬಯಲಿಗೆ ಬಂದಿರುವಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈವರೆಗೆ ಏನಂತಂದ್ರೆ ಬಿ ಆರ್ ಪಾಟೀಲ್ ಆಳಂದ್ ಅವ್ರು ಹೇಳಿದ್ದನ್ನ ಬಿಟ್ರೆ, ಕೆಲವು ಶಾಸಕರು ಹೇಳಿದ್ದನ್ನ ಬಿಟ್ರೆ, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬಹುದು, ಯಾರು ಮಾತನಾಡಿರಲಿಲ್ಲ ಈ ಬಗ್ಗೆ. ಅಂದ್ರೆ ಓಪನ್ ಆಗಿ ಯಾರು ಹೇಳ್ಕೊಂಡಿಲ್ಲ. ಆದ್ರೆ ನಮ್ಮ ಸ್ಟಿಂಗ್ ಆಪರೇಷನ್ ನಲ್ಲಿ ಸ್ವತಃ ಗ್ರಾಮ ಪಂಚಾಯತ್ ಸದಸ್ಯರೇ ನಾವು ಅಡಿಷನಲ್ ಮನೆಗಳನ್ನೇ ತರೋದಕ್ಕೆ ಹೋಗೋದಿಲ್ಲ ರೀ. ಯಾಕಂದ್ರೆ ಅಲ್ಲಿ ನಾವು ಅಡ್ವಾನ್ಸ್ ಆಗಿ ದುಡ್ಡು ಕೊಟ್ಟು ತಗೊಂಡ್ಬರ್ಬೇಕು. ದುಡ್ಡು ಕೊಟ್ಟು ತಗೊಂಬಂದಾಗ ಯಾರಾದ್ರೂ ಎಲಿಗೇಷನ್ ಮಾಡಿದ್ರೆ ನಾವು ಮನೆಗಳನ್ನ ಇಲ್ಲಿ ಕೊಡೋದಕ್ಕಾಗಲ್ಲ, ಮನೆಗಳು ನಿಂತು ಹೋಗ್ತವೆ. ಮನೆಗಳು ನಿಂತ್ರೆ ಜನ ಚಪ್ಪಲಿ ತಗೊಂಡು ಹೊಡಿತಾರೆ. ಅಂದ್ರೆ ಈ ಮಾತುಗಳನ್ನ ಕೂಡ ಹೇಳಿದ್ರೆ ಯಾಕಂತ ಕೇಳಿದ್ರೆ, ಈ ಹಿಂದೆ ಅಂಬೇಡ್ಕರ್ ಆವಾಸ್ ಯೋಜನೆ ಅಡಿಯಲ್ಲಿ ಇವ್ರ ಮನೆಗಳನ್ನ ಕೊಟ್ಟಾಗ ಅಡ್ವಾನ್ಸ್ ಆಗಿ ದುಡ್ಡು ವಸೂಲಿ ಮಾಡಿದ್ದಾರೆ ಇಲ್ಲಿ ಏನು ಫಲಾನುಭವಿಗಳಿಂದ. ಆದ್ರೆ ಆ ಮನೆಗಳು ಈಗ ಸ್ಟೇ ಆಗಿದಾವೆ. ಆದ್ರೆ ಆ ಮನೆಗಳನ್ನ ವಿತರಣೆ ಮಾಡಕ್ಕೇನೆ ಆಗಿಲ್ಲ, ಇವ್ರು ಕೊಟ್ಟೇ ಇಲ್ಲ ಮನೆಗಳನ್ನ. ಹೀಗಾಗಿ ಇನ್ನೂ ಎಡಿಷನಲ್ ನಾವು ಹಾಕೊಂಡು ಏನಾದ್ರು ತೊಗೊಂಬಂದ್ರೆ, ಅಲ್ಲಿ ದುಡ್ಡು ಏನೋ ಕೊಟ್ಟು ನಾವು ಮನೆಗಳು ತೊಗೊಂಬಂದ್ರೆ ಇಲ್ಲಿ ದುಡ್ಡು ಕೇಳಿಕ್ ಹೋದ್ರೆ ಜನ ಚಪ್ಪಲಿ ತೆಗೋತಾರೆ ಅಂತ ಮಾತ್ರ ಹೇಳಿದಾರೆ. ಅಷ್ಟೇ ಅಲ್ದೇನೆ ಇದು ಫ್ರೀ ಅಲ್ವೇನ್ರಿ ಅಂತ ಕೇಳಿದಾಗ ಅಧಿಕಾರಿಗಳು, ವಸತಿ ಇಲಾಖೆ ಅಧಿಕಾರಿಗಳನ್ನು ಚಪ್ಪಲಿ ತಗೋಬೇಕು ಅಂತ ಮಾತಾಡ್ತಾನೆ ಅವನು. ಅಂದ್ರೆ ಅಷ್ಟು ಓಪನ್ ಆಗಿ ಹೇಳಿರುವಂತ ಅವನಲ್ಲಿ ಕೂಡ ಒಂದು ಆಕ್ರೋಶ ಇದೆ. ಅಂದ್ರೆ ಮೇಲಿಂದ ಫ್ರೀ ಬಂದ್ರೆ ನಾವು ಕೂಡ ಫ್ರೀ ಕೊಡ್ತೀವಿ, ಮೇಲೆ ದುಡ್ಡು ವಸೂಲಿ ಆಗ್ತಾ ಇದೆ, ನಾವ್ ಹೇಗ್ರಿ ಕೊಡಕ್ಕಾಗತ್ತೆ ಅನ್ನೋ ಧಾಟಿಯಲ್ಲಿ ಅವನ ಮಾತುಗಳಿದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಕಡು ಬಡವರು, ಕಡು ಬಡವ ದಲಿತರು, ಕಾರ್ಮಿಕರು ಈ ಒಂದು ಅನ್ಯಾಯಕ್ಕೆ ಒಳಗಾಗ್ತಾ ಇರುವಂತದ್ದು. ಯಾರ್ಯಾರೋ ಯಾರದ್ದೋ ದುಡ್ಡಿನ ವ್ಯವಹಾರಕ್ಕಾಗಿ ಇಲ್ಲಿ ಏನಂತಂದ್ರೆ ಫ್ರೀ ಆಗಿ ಸಿಗಬೇಕಾದಂತ ಮನೆಗಳು ಬಡವರಿಗೆ ಏನಂತಂದ್ರೆ ಇಲ್ಲಿ ದುಡ್ಡಿಗೆ ಮಾರ್ಕೊಳ್ಳಾಗ್ತಾ ಇರುವಂತದ್ದು. ಅದರಲ್ಲೂ ಸಹ ಕೆಲವರು ನಾವು ಮಾತನಾಡಿಸೋ ಹೇಳಿದಾಗ ಇಲ್ಲ ಸಾಲ ಮಾಡಿದೀವಿ, ಸಾಲ ಮಾಡಿ ಅವ್ರಿಗೆ ಹಣ ಕೊಟ್ಟಿದೀವಿ, ಮನೆ ಮಂಜೂರಾಗಿದೆ, ಬಿಲ್ಗೆ ಮತ್ತೆ 25,000 ಕೇಳ್ತಾ ಇದಾರೆ. ನೋಡ್ರಿ ನಮ್ಮ ಕೆಲವರು ಮನೆಗಳನ್ನ ತೋರಿಸ್ತಾ ಇದ್ರು, ಮನೆಗಳು ನೋಡ್ರಿ ಇಲ್ಲಿ ಮನೆ ತೂತು ಬಿದ್ದಿದಾವೆ, ಸೋರ್ತಾ ಇದಾವೆ, ಈವರೆಗೂ ಕೂಡ ಬಿಲ್ ಸ್ಯಾಂಕ್ಷನ್ ಆಗಿಲ್ಲ, ನಮ್ಮ ಮನೆ ಹೇಗೆ ಕಟ್ಕೊಂಡು ಆದ್ರೆ ದುಡ್ಡು ಮಾತ್ರ ಅಡ್ವಾನ್ಸ್ ಆಗಿ ತೋಡಿದ್ದಾರೆ. ಅಂದ್ರೆ ಈ ರೀತಿಯಾದಂತಹ ಕೊರೋನಾಜನಕ ಕಥೆಗಳು ಸಹ ನಮಗೆ ನೋಡ್ಲಿಕ್ಕೆ ಸಿಕ್ಕುವ ಶ್ವೇತಾ. ಈ ರೀತಿಯಾಗಿ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಡ್ತಾ ಇರುವಂತದ್ದು ಶ್ವೇತಾ. ಥ್ಯಾಂಕ್ ಯು ಷಡಕ್ಷರಿ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈ ವಿಷಯ ಬಹಿರಂಗ ಆದಾಗ ವಸತಿ ಸಚಿವ ಜಮೀರ್ ಅಹಮದ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟ್ ನಲ್ಲಿ ಒಂದು ಮಾತು ಹೇಳಿದ್ರು, ಬಡವರ ದುಡ್ಡನ್ನ ತಿನ್ನೋ ದರಿದ್ರ ನನಗೆ ಬಂದಿಲ್ಲ ಅಂತ ಹೇಳಿದ್ರು. ಆತರ ತಿಂದ್ರೂ ಕೂಡ ಅಂತವ್ರು ಹುಳ ಬಿದ್ದು ಸಾಯ್ತಾರೆ ಅಂತ. ಈಗ ಲಿಸ್ಟ್ ಕೊಡಬೇಕು, ಯಾರ್ಯಾರಿಗೆ ದರಿದ್ರ ಬಂದಿದೆ, ಯಾರ್ಯಾರು ಹುಳ ಬಿದ್ದು ಸಾಯೋರಿದ್ದಾರೆ ಅಂತ. ಯಾಕಂದ್ರೆ ಬಡವರ ರಕ್ತ ಹೀರ್ತಾ ಇದ್ದಾರೆ, ವಸೂಲಿ ದಂಧೆಗಿಳಿದಿದ್ದಾರೆ. ಮನೆ ಬೇಕಾ ದುಡ್ಡು ಕೊಡಿ, ದುಡ್ಡು ಕೊಟ್ಟಿಲ್ಲ ಮನೆ ಬಿಟ್ಟು ಬಿಡಿ ಅಂತ ಇದು ನಡೀತಾ ಇರೋದು. ಬಿ ಆರ್ ಪಾಟೀಲ್ ಅವರು ಒಂದು ಮಾತು ಹೇಳಿದ್ರು, ಈ ಭ್ರಷ್ಟಾಚಾರದ ಬಗ್ಗೆ ವಿಷಯ ಹೊರಗಡೆ ಬಂದ ನಂತರ ನನಗೆ ಸಾವಿರಾರು ಕಾಲ್ಸ್ ಬರ್ತಾ ಇದೆ, ನನಗೂ ಅನ್ಯಾಯ ಆಗಿದೆ ಅಂತ.
ನಾವು ರಿಯಾಲಿಟಿ ಚೆಕ್ ಮಾಡಿದ ಮೇಲೆ ನಮಗೂ ಇದೇ ತರ ಕಾಲ್ಸ್ ಬರ್ತಾ ಇದೆ, ಇಲ್ಲೂ ಬನ್ನಿ ಅಲ್ಲೂ ಬನ್ನಿ, ಯಾಕಂದ್ರೆ ಇಲ್ಲೂ ಅನ್ಯಾಯ ಆಗಿದೆ ಅಂತ. ಅಂದ್ರೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ? ಒಂದು ಭಾಗದ ರಿಯಾಲಿಟಿ ಚೆಕ್ ತೋರಿಸಿದ್ವಿ, ಇನ್ನು ಎಲ್ಲೆಲ್ಲಿ ಈ ತರದ ಅಕ್ರಮಗಳಾಗಿದೆ, ಎಲ್ಲೆಲ್ಲಿ ಈ ತರದ ಭ್ರಷ್ಟಾಚಾರಗಳಾಗಿದೆ, ನಮ್ಮ ಇಲಾಖೆಯಲ್ಲಿ ಈ ತರ ನಡೀತಾನೆ ಇಲ್ಲ, ಸ್ವಚ್ಛವಾಗಿದೆ ಅಂತ ಹೇಳಿದ್ರಲ್ಲ ವಸತಿ ಸಚಿವ ಜಮೀರ್ ಅವರು. ಮತ್ತೊಂದ್ಸಲ ಪ್ರೆಸ್ ಮೀಟ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.